ಎಲ್ರಿಗೂ ನಮಸ್ಕಾರ. ನಾನು ಶ್ರೀಮತಿ ಸುಮನಾ ಬಿ, ಸಮಾಜಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕಿ. ನಿಮ್ಮೆಲ್ಲರಿಗೂ ಕೂಡ ನನ್ನ ಸಮರ್ಥ್ ಭಾರತ್ ಯೂಟ್ಯೂಬ್ ಚಾನೆಲ್ಗೆ ಹಾರ್ದಿಕ ಸ್ವಾಗತ. ಈ ಚಾನೆಲ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಯಮಿತವಾಗಿ ಈ ಒಂದು GK ಸ್ನಿಪ್ಪೆಟ್ಸ್, ಪ್ರಚಲಿತ ಸನ್ನಿವೇಶಗಳ ಬಗ್ಗೆ ಹಾಗೂ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ ಹಾಗೆ ನಾನು ನಿಮ್ಮ ಪರೀಕ್ಷೆಗಳಿಗೆ ಸಹಾಯಕ ಆಗಲಿ ಅಂತ ಹೇಳಿಬಿಟ್ಟು ಈ ನನ್ನ ಸಮರ್ಥ್ ಭಾರತ್ ಯೂಟ್ಯೂಬ್ ಚಾನಲಲ್ಲಿ ನನ್ನ GK ಸ್ನಿಪ್ಪೆಟ್ಸನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಮೊದಲಿನ ಪ್ರಶ್ನೆ ಹೀಗಿದೆ. ಈಗ ತಮ್ಮೆಲ್ಲರಿಗೂ ಕೂಡ ಇಂಗಿನ ಬಗ್ಗೆ ನೀವು ಕೇಳಿರ್ತೀರಾ. ಹೆಚ್ಚಾಗಿ ಇದನ್ನು ಪದಾರ್ಥಕ್ಕೆ ಒಗ್ಗರಣಕ್ಕೆ ಅಥವಾ ಸಾಂಬಾರು ಮಾಡುವಂಥ ಸಂದರ್ಭದಲ್ಲಿ ಹೆಚ್ಚಾಗಿ ವಾಯುವಿನ ಅಂಶವನ್ನು ಕಡಿಮೆ ಮಾಡಲಿಕ್ಕೆ ಹೆಚ್ಚಾಗಿ ಇಂಗನ್ನು ಬಳಸ್ತಾರೆ. ಅದಕ್ಕೆ ಇಂಗ್ಲಿಷ್ನಲ್ಲಿ ಹೀಂಗ್ ಅಂತ ಹೇಳ್ತೇವೆ ಅಥವಾ ಇನ್ನೊಂದು ರೂಪದಲ್ಲಿ ಅಸಫಟೇಡಿಯಾ ಅಂತ ಹೇಳ್ತಾರೆ. ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, ಈ ಇಂಗು ಇದೆಯಲ್ಲ, ಇದು ನಮ್ಮ ಭಾರತದಲ್ಲಿ ಎಲ್ಲೂ ಕೂಡ ಈವರೆಗೆ ಬೆಳೀತಾ ಇರಲಿಲ್ಲ. ಬದಲಾಗಿ ಇದನ್ನು ನಾವು ಬೇರೆ ದೇಶಗಳಿಂದ ನಾವು ಆಮದು ಮಾಡ್ಕೊಳ್ತಾ ಇದ್ವಿ. ಯೂಸ್ ಟು ಇಂಪೋರ್ಟ್ ಇಟ್ ಫ್ರಮ್ ಅದರ್ ಕಂಟ್ರೀಸ್. ಹಾಗಾಗಿ ಮೊದಲ ಬಾರಿಗೆ ನಮ್ಮ ದೇಶದ ಯಾವ ರಾಜ್ಯದಲ್ಲಿ ಇಂಗುನ ಬೇಸಾಯವನ್ನು ಮೊದಲ ಬಾರಿಗೆ ಪ್ರಾರಂಭಿಸಲಾಗಿದೆ? ಇದು ನಮ್ಮ ಪ್ರಶ್ನೆ. ಆಪ್ಷನ್ ಎ ಜಮ್ಮು ಮತ್ತು ಕಾಶ್ಮೀರ, ಆಪ್ಷನ್ ಬಿ ಉತ್ತರಾಖಂಡ, ಆಪ್ಷನ್ ಸಿ ಕೇರಳ ಮತ್ತು ಆಪ್ಷನ್ ಡಿ ಹಿಮಾಚಲ್ ಪ್ರದೇಶ. ಇಲ್ಲಿ ಉತ್ತರ ನಿಮ್ಮದು ಆಪ್ಷನ್ ಡಿ ಆಗಿದ್ರೆ ಖಂಡಿತವಾಗಿ ಇಟ್ ಇಸ್ ಅ ರೈಟ್ ಆನ್ಸರ್. ಇಂಗು ಕೃಷಿಯನ್ನು ಭಾರತದಲ್ಲಿ ಮೊದಲ ಬಾರಿಗೆ ಲಾಹೋಲ್ ಮತ್ತು ಹಿಮಾಚಲ ಪ್ರದೇಶದ ಸ್ಪಿಟಿ ಕಣಿವೆಯಲ್ಲಿ ಅದನ್ನು ಪ್ರಾರಂಭಿಸಲಾಗಿದೆ. ನಿಮಗೆಲ್ಲ ತಿಳಿದಿರುವ ಹಾಗೆ ಈ ಒಂದು ಸಾಂಬಾರಿಗೆ ಹಾಕುವಂಥ ಈ ಒಗ್ಗರಣೆ ಪದಾರ್ಥವನ್ನು ಇದು ಭಾರತದಲ್ಲಿ ಉತ್ಪಾದನೆ ಆಗುವುದಿಲ್ಲ. ಬದಲಾಗಿ ಇದನ್ನು ಅಫ್ಘಾನಿಸ್ತಾನ, ಇರಾನ್ ಮತ್ತು ಉಜ್ಬೇಕಿಸ್ತಾನ ಇಲ್ಲಿಂದ ನಾವು ಆಮದು ಮಾಡಿಕೊಳ್ತೇವೆ. ಇಂಗು ಎಂಬುದು ಇದೊಂದು ದೀರ್ಘಕಾಲಿಕ ಸಸ್ಯ ಆಗಿದ್ದು ಇದರ ಬೇರುಗಳು, ಈಗ ಇಂಗು ಈ ಸಸ್ಯದ ಯಾವ ಭಾಗದಿಂದ ನಾವು ಪಡ್ಕೊಳ್ತೇವೆ ಅಂತ ಹೇಳಿದ್ರೆ ಅದನ್ನು ಕೂಡ ನಾವು ತಿಳ್ಕೊಬೇಕು. ಇದು ಆ ಸಸ್ಯದ ಬೇರುಗಳಲ್ಲಿ 5 ವರ್ಷಗಳ ನಂತರ ಸಿಗುವಂಥ ಒಂದು ಗಮ್ ಅಥವಾ ರಾಳ ಅಂತ ಹೇಳುವಂಥದ್ದು. ಆ ಬೇರುಗಳಲ್ಲಿ ಉತ್ಪತ್ತಿ ಆಗುವಂಥ ರಾಳವೇ ನಾವು ಉಪಯೋಗಿಸುವಂಥ ಇಂಗು. ಇದಕ್ಕೆ ಆಪ್ಷನ್ ಡಿ ಕರೆಕ್ಟ್ ಆಗಿರುವಂಥ ಉತ್ತರ. ಮೊದಲ ಬಾರಿಗೆ ಭಾರತದಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಈ ಒಂದು ಇಂಗುವಿನ ಒಂದು ಬೇಸಾಯವನ್ನು ಅಥವಾ ಕೃಷಿಯನ್ನು ಮೊದಲ ಬಾರಿಗೆ ಅದನ್ನು ಪ್ರಾರಂಭಿಸಿದ್ದಾರೆ. ಈಗ ಎರಡನೇ ಪ್ರಶ್ನೆ. ಝೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಪ್ರಧಾನ ಕಚೇರಿ ಎಲ್ಲಿದೆ? ದ ಹೆಡ್ ಕ್ವಾರ್ಟರ್ಸ್ ಆಫ್ ಝೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಇಸ್ ಲೊಕೇಟೆಡ್ ಇನ್ ಆಪ್ಷನ್ ಎ ನ್ಯೂ ಡೆಲ್ಲಿ, ಆಪ್ಷನ್ ಬಿ ಹೈದರಾಬಾದ್, ಆಪ್ಷನ್ ಸಿ ಚೆನ್ನೈ ಮತ್ತು ಆಪ್ಷನ್ ಡಿ ಕೋಲ್ಕತ್ತಾ. ಈ ಕೆಳಗಡೆ ನಿಮ್ಗೊಂದು ಹಾವು ರಾಣಿ ಅದಕ್ಕೆ ನಾವು ಇನ್ನೊಂದು ಇದರಲ್ಲಿ ಹೇಳೋದು ನಿಮ್ಗೆ ಅನ್ಸ್ಬೋದು, ಈ ಹಾವು ರಾಣಿಗೂ ಈ ಹೆಡ್ ಕ್ವಾರ್ಟರ್ಸ್ಗೆ ಏನಪ್ಪ ಸಂಬಂಧ ಅಂತ ಹೇಳಿಬಿಟ್ಟು. ಏನೇ ಆಗಲಿ ಇದರ ಸಂಬಂಧ ನಮಗೆ ಮುಂದಿನ ಸ್ಲೈಡ್ಗಳಲ್ಲಿ ತಿಳ್ಕೊಂಡು ಹೋಗ್ತದೆ. ಝೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಇದೆಯಲ್ಲ, ಅದರ ಹೆಡ್ ಕ್ವಾರ್ಟರ್ಸ್ ಅಥವಾ ಕೇಂದ್ರ ಕಚೇರಿ ಇರೋದು ಅಥವಾ ಪ್ರಧಾನ ಕಚೇರಿ ಇರೋದು ಆಪ್ಷನ್ ಡಿ. ಆಪ್ಷನ್ ಡಿ ಅದು ಕೋಲ್ಕತ್ತಾದಲ್ಲಿ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಂದರೆ ಕೋಲ್ಕತ್ತಾ. ಈಗ ಝೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಇದೆಯಲ್ಲ, ಇದು ಇತ್ತೀಚೆಗೆ ಸ್ಕಿಂಕ್ಸ್ ಆಫ್ ಇಂಡಿಯಾ ಅಂತ ಹೇಳುವಂಥ ಒಂದು ಪುಸ್ತಕವನ್ನು ಪ್ರಕಟಿಸಿದೆ. ಸ್ಕಿಂಕ್ಸ್ ಅಂತ ಹೇಳಿದರೆ ಬೇರೆ ಯಾವುದೂ ಅಲ್ಲ, ನೀವು ಇಲ್ಲಿ ನೋಡಿದಂಥ ಒಂದು ಹಾವು ರಾಣಿಗೆ ಸೈಂಟಿಫಿಕ್ ಭಾಷೆಯಲ್ಲಿ ಸ್ಕಿಂಕ್ಸ್ ಅಂತ ಹೇಳುವಂಥದ್ದು. ಇಟ್ ಈಸ್ ಅ ಕೈಂಡ್ ಆಫ್ ಅ ಲಿಸರ್ಡ್, ಒಂದು ಹಳ್ಳಿಯ ಒಂದು ಕುಟುಂಬ ಪ್ರಭೇದದಲ್ಲಿ ಇರುವಂಥ ಒಂದು ಪ್ರಭೇದ ಅದು. ಇದು ಹೆಚ್ಚಾಗಿ ಇಟ್ ಈಸ್ ನಾನ್ ವೆನಮಸ್, ಅಂದರೆ ಇದು ವಿಷವನ್ನು ಹೆಚ್ಚಾಗಿ ಹೊಂದಿರೋದಿಲ್ಲ. ಹಾಗೂ ಈ ಒಂದು ಇಡೀ ವಿಶ್ವದಲ್ಲಿ ಈ ಒಂದು ಹಾವು ರಾಣಿಗೆ ಸಂಬಂಧಿತ ಪ್ರಭೇದಗಳು ಸರಿಸುಮಾರು 1602 ವಿವಿಧ ರೀತಿಯ ಪ್ರಭೇದಗಳನ್ನು ನಾವು ಕಾಣಬಹುದು. ಹಾಗೂ ಭಾರತದಲ್ಲಿ ಈ ಪ್ರಭೇದಗಳು ಸರಿಸುಮಾರು 62 ವಿವಿಧ ರೀತಿಯ ಪ್ರಭೇದಗಳನ್ನು ನಾವು ಕಾಣಬಹುದು. ಈ ಹಾವು ರಾಣಿಗೆ ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಈ ಹಾವು ರಾಣಿಗೆ ಸಂಬಂಧಿಸಿದ ಈ ಒಂದು ಪ್ರಭೇದಗಳು. ಇದಕ್ಕೆ ಪೂರಕವಾಗಿ ಸಂಬಂಧಿಸಿದ ಆ ಒಂದು ಪುಸ್ತಕವನ್ನು ಸ್ಕಿಂಕ್ಸ್ ಆಫ್ ಇಂಡಿಯಾ ಅಂತ ಹೇಳುವಂಥದ್ದನ್ನು ಝೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಇತ್ತೀಚೆಗೆ ಅದನ್ನು ಪ್ರಕಟಿಸಿದೆ. ಹಾಗೂ ಅದನ್ನು ಯಾರು ಪ್ರಕಟಿಸಿದ್ದಾರೆ ಅಂತ ಹೇಳಿದ್ರೆ, ಯಾರು ಅದನ್ನು ರಿಲೀಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಮಿನಿಸ್ಟರ್ ಆಫ್ ಸ್ಟೇಟ್ ಆಫ್ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಬಾಬುಲ್ ಸುಪ್ರಿಯೋ ಅವರು ಇದನ್ನು ಈ ತಿಂಗಳಲ್ಲಿ ಅದನ್ನು ಬಿಡುಗಡೆ ಮಾಡಿದ್ದಾರೆ. ಝೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇದು 1 ಜುಲೈ 1916 ಇದನ್ನು ಸ್ಥಾಪಿಸಲಾಯಿತು. ಪ್ರಸಕ್ತ ಅದು ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ.
ಹಾಗೂ ಇದರ ಕೇಂದ್ರ ಕಚೇರಿ ಅಥವಾ ಪ್ರಧಾನ ಕಚೇರಿ ಕೋಲ್ಕತ್ತಾದಲ್ಲಿದೆ. ಹಾಗೂ ಪ್ರಸ್ತುತ ಇದರ ನಿರ್ದೇಶಕರು ಯಾರು ಅಂತ ಹೇಳಿದ್ರೆ ಡಾಕ್ಟರ್ ಕೈಲಾಶ್ ಚಂದ್ರ. ಸೊ ಹಾಗಾಗಿ ಆ ಪ್ರಶ್ನೆಗೆ ಕೋಲ್ಕತ್ತಾ ಎಂಬುದು ಕರೆಕ್ಟ್ ಆಗಿರುವಂಥ ಉತ್ತರ. ಸೊ ಇದನ್ನು ಈ ರೀತಿಯಲ್ಲೂ ಕೂಡ ಕೇಳ್ಬೋದು. ಸ್ಕಿಂಗ್ಸ್ ಆಫ್ ಇಂಡಿಯಾ ಅಂತ ಹೇಳಿದ್ರೆ ನೀವು ಬೇರೆ ಯಾವುದನ್ನೇ ಯೋಚಿಸುವುದು ಬೇಡ. ಸ್ಕಿಂಗ್ಸ್ ಇಸ್ ನಥಿಂಗ್ ಬಟ್ ಕನ್ನಡದಲ್ಲಿ ನಾವು ಹಾವು ರಾಣಿಗೆ ಏನು ಹೇಳ್ತೇವೋ ಅದಕ್ಕೆ ಇರುವಂಥ ಒಂದು ಹೆಸರು. ನೆಕ್ಸ್ಟ್ ಕ್ವೆಶ್ಚನ್, ಮೂರನೇ ಪ್ರಶ್ನೆ. ಕನೆಕ್ಟಿಂಗ್ ದ ವರ್ಲ್ಡ್ ವಿತ್ ಡೇಟಾ ವಿ ಕ್ಯಾನ್ ಟ್ರಸ್ಟ್ ಇಸ್ ಅ ಥೀಮ್ ಆಫ್ ವಿಚ್ ಡೇ ಇನ್ 2020? ನಾವು ನಂಬಬಹುದಾದ ಡೇಟಾ ಅಥವಾ ದತ್ತಾಂಶದೊಂದಿಗೆ ಜಗತ್ತನ್ನು ಸಂಪರ್ಕಿಸುವುದು ಎಂಬುದು 2020ರ ಇದು ಯಾವ ದಿನದ ವಿಷಯವಾಗಿದೆ? ಆಪ್ಷನ್ ಎ ವರ್ಲ್ಡ್ ಅಥವಾ ವಿಶ್ವ ಹಿರಿಯ ನಾಗರಿಕರ ದಿನ. ಆಪ್ಷನ್ ಬಿ ವಿಶ್ವ ಅಂಕಿಅಂಶ ದಿನ ಅಥವಾ ವಿಶ್ವ ಸಂಖ್ಯಾಶಾಸ್ತ್ರ ದಿನ ಅಂತ ಕೂಡ ಹೇಳ್ಬೋದು. ಆಪ್ಷನ್ ಸಿ ರಾಷ್ಟ್ರೀಯ ಚಾರ್ಟರ್ಡ್ ಅಕೌಂಟೆಂಟ್ಸ್ ದಿನ ಹಾಗೂ ಆಪ್ಷನ್ ಡಿ ವಿಶ್ವ ಜನಸಂಖ್ಯಾ ದಿನ. ಸೊ ಇದರಲ್ಲಿ ಕರೆಕ್ಟ್ ಉತ್ತರ ವಿಶ್ವ ಸಂಖ್ಯಾಶಾಸ್ತ್ರ ದಿನ ಅಥವಾ ವಿಶ್ವ ಅಂಕಿಅಂಶಗಳ ದಿನ ಅಂತ ಹೇಳುವಂಥದ್ದು. ಸೊ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಸೊ ವಿಶ್ವ ಸಂಖ್ಯಾಶಾಸ್ತ್ರ ದಿನ ಅಥವಾ ಅಂಕಿಅಂಶಗಳ ದಿನ ಎಂಬುದರ ಒಂದು ವಿಶೇಷತೆ ಏನು ಅಂತ ಹೇಳಿದರೆ, ಇದು ಪ್ರತಿ 5 ವರ್ಷಕ್ಕೆ ಆಚರಿಸುವಂಥ ಒಂದು ದಿನಾಚರಣೆಯಾಗಿದೆ. ಈಗ ಬೇರೆ ಎಲ್ಲ ಹೆಚ್ಚಿನ ವಿಶಿಷ್ಟ ದಿನಾಚರಣೆಗಳನ್ನು ನಾವು ವರ್ಷದಲ್ಲಿ ಒಂದು ಬಾರಿಯಾದರೂ ಆಚರಿಸಿದರೆ, ಈ ವಿಶ್ವ ಸಂಖ್ಯಾಶಾಸ್ತ್ರ ಅಥವಾ ಅಂಕಿಅಂಶಗಳ ದಿನ ಎಂಬುದನ್ನು ಪ್ರತಿ 5 ವರ್ಷಕ್ಕೆ ಒಂದು ಸಲ ಆಚರಿಸ್ತಾ ಇರೋದು. ಅದಲ್ಲದೆ ಇದನ್ನು 2010ರಲ್ಲಿ ಮೊದಲನೆಯ ಬಾರಿಗೆ ಇದನ್ನು ಆಚರಿಸುವ ಒಂದು ಪ್ರಾರಂಭ ಮಾಡಲಾಯಿತು. ಹಾಗೂ ಇದು ಆಚರಿಸಿದಂಥ ಒಂದು ಸಂಸ್ಥೆ ಯಾವ ಸಂಸ್ಥೆಯ ಮಾರ್ಗದರ್ಶನದಲ್ಲಿ ಇದನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಿದರೆ, ವಿಶ್ವಸಂಸ್ಥೆಯ ಸಂಖ್ಯಾಶಾಸ್ತ್ರೀಯ ಆಯೋಗದ ಮಾರ್ಗದರ್ಶನದಲ್ಲಿ ಈ ಒಂದು ವಿಶ್ವ ಸಂಖ್ಯಾಶಾಸ್ತ್ರ ದಿನ ಅಥವಾ ಅಂಕಿಅಂಶಗಳ ದಿನವನ್ನು ನಾವು ಆಚರಿಸ್ತೇವೆ. ಸೊ ಹಾಗಾಗಿ ಈ ವರ್ಷ 2020 ಅಂತ ಹೇಳಿದರೆ ಇದರ ಆಚರಣೆ 3ನೇ ಬಾರಿ ಆಗ್ತದೆ. ಸಿನ್ಸ್ ವರ್ಲ್ಡ್ ಸ್ಟ್ಯಾಟಿಸ್ಟಿಕ್ಸ್ ಡೇ is celebrated after every 5 years, this year's celebration of the World Statistics Day is the 3rd World Statistics Day. ಓಕೆ, ಸೊ ಹಾಗಾಗಿ ಪ್ರತಿ 5 ವರ್ಷಕ್ಕೆ ಈ ಒಂದು ದಿನಾಚರಣೆಯನ್ನು ಆಚರಿಸುವ ಕಾರಣ ಪ್ರಸ್ತುತ 2020ರ ಈ ಆಚರಣೆಯು 3ನೇ ಆಚರಣೆ ಆಗಿರ್ತದೆ. ಸೊ ಹಾಗಾಗಿ ಇದರ ಒಂದು ಥೀಮ್ ಯಾವುದು ಅಂತ ಹೇಳಿದರೆ, ಕನೆಕ್ಟಿಂಗ್ ದ ವರ್ಲ್ಡ್ ವಿತ್ ಡೇಟಾ ವಿ ಕ್ಯಾನ್ ಟ್ರಸ್ಟ್. ಸೊ ಸಂಖ್ಯಾಶಾಸ್ತ್ರಕ್ಕೆ ಮೂಲಭೂತವಾಗಿ ಬೇಕಾಗುವಂಥದ್ದು ಯಾವುದು ಅಂತ ಹೇಳಿದರೆ ಡೇಟಾ ಅಥವಾ ದತ್ತಾಂಶ. ಸೊ ನಾವು ನಂಬಬಹುದಾದ ದತ್ತಾಂಶದೊಂದಿಗೆ ಜಗತ್ತನ್ನು ಸಂಪರ್ಕಿಸುವುದು ಈ ವರ್ಷದ ವಿಶ್ವ ಸಂಖ್ಯಾಶಾಸ್ತ್ರ ಅಥವಾ ಅಂಕಿಅಂಶ ದಿನದ ಒಂದು ಪ್ರಮುಖ ವಿಷಯವಾಗಿದೆ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 4. ನ್ಯಾಷನಲ್ ಸಾಲಿಡಾರಿಟಿ ಡೇ ಇಸ್ ಸೆಲೆಬ್ರೇಟೆಡ್ ಆನ್. ರಾಷ್ಟ್ರೀಯ ಒಗ್ಗಟ್ಟಿನ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಆಪ್ಷನ್ ಎ 24 ನವೆಂಬರ್, ಆಪ್ಷನ್ ಬಿ 22 ಅಕ್ಟೋಬರ್, ಆಪ್ಷನ್ ಸಿ 14 ಸೆಪ್ಟೆಂಬರ್ ಹಾಗೂ ಆಪ್ಷನ್ ಡಿ 20 ಅಕ್ಟೋಬರ್. ಸೊ ಇಲ್ಲಿ ಒಂದು ವೇಳೆ ನಿಮ್ಮ ಉತ್ತರ ಆಪ್ಷನ್ ಡಿ ಆಗಿದರೆ ಅದು ಸರಿಯಾದ ಉತ್ತರ. ಸೊ ಆಪ್ಷನ್ ಡಿ ಈಸ್ ಅ ರೈಟ್ ಆನ್ಸರ್. ಸೊ ಏನಿದು ಇಂಡಿಯನ್ ಸಾಲಿಡಾರಿಟಿ ಅಥವಾ ನ್ಯಾಷನಲ್ ಸಾಲಿಡಾರಿಟಿ ಡೇ ಅಂತ ಹೇಳಿಬಿಟ್ಟು ರಾಷ್ಟ್ರೀಯ ಒಗ್ಗಟ್ಟಿನ ದಿನಾಚರಣೆ. ಸೊ ಇದನ್ನು ಪ್ರತಿ ಅಕ್ಟೋಬರ್ ತಿಂಗಳ 20ರಂದು ನಾವು ರಾಷ್ಟ್ರೀಯ ಒಗ್ಗಟ್ಟಿನ ದಿನವನ್ನು ನಮ್ಮ ಭಾರತದ ಸಶಸ್ತ್ರ ಪಡೆಗಳನ್ನು ಗೌರವಿಸಲಿಕ್ಕೆ ಇದನ್ನು ವಿಶೇಷವಾಗಿ ನಾವು ಆಚರಿಸ್ತಾ ಇದ್ದೇವೆ. ಯಾತಕ್ಕೋಸ್ಕರ ಆಚರಿಸ್ತೇವೆ ಅಂತ ಹೇಳಿದರೆ, ಯಾಕಂದರೆ 1962ರ ಅಕ್ಟೋಬರ್ 20ರಂದು ಚೀನಾ ಭಾರತ ದೇಶವನ್ನು ಆಕ್ರಮಿಸುತ್ತದೆ ಅಥವಾ ಅದರ ಮೇಲೆ ದಾಳಿ ಮಾಡ್ತದೆ. ಹಾಗಾಗಿ ಚೀನಾ ಮತ್ತು ಭಾರತದ ನಡುವೆ ನಡೆದಂಥ ಯುದ್ಧವು ಸರಿಸುಮಾರು 21 ನವೆಂಬರ್ 1962ರಂದು ಕೊನೆಗೊಂಡಿತು. ಸೊ ಈ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರೀಯ ಸಶಸ್ತ್ರ ಪಡೆಗಳು ಕೊಟ್ಟಂಥ ಒಂದು ಸೇವೆ, ರಾಷ್ಟ್ರದ ಏಕತೆ ಹಾಗೂ ಸಮಗ್ರತೆಯನ್ನು ಕಾಪಾಡಲಿಕ್ಕೆ ಅವರು ಕೊಟ್ಟಂಥ ಒಂದು ದೇಣಿಗೆ ಅಥವಾ ಅದರ ಮಹತ್ವವನ್ನು ಗೌರವಿಸಲಿಕ್ಕೆ ಈ ಒಂದು ದಿನಾಚರಣೆಯನ್ನು ನಾವು ಆಚರಿಸುವಂಥದ್ದು. ಸೊ ಬೇಸಿಕಲಿ ನ್ಯಾಷನಲ್ ಸಾಲಿಡಾರಿಟಿ ಡೇ ಈಸ್ commemorated on 20th October to honor the Indian Armed Forces. ಈಗ 5ನೇ ಪ್ರಶ್ನೆ. India's first seaplane project will be launched in the state of. ಸೊ ಭಾರತದ ಮೊದಲ ಸೀಪ್ಲೇನ್ ಯೋಜನೆಯನ್ನು ರಾಜ್ಯದಲ್ಲಿ ಪ್ರಾರಂಭಿಸಲಾಗುವುದು. ಸೊ ನಿಮಗೆಲ್ಲ ಪ್ಲೇನ್ ವಿಮಾನ ಅಂದರೆ ಏನಂತ ಗೊತ್ತಿದೆ. ಸೀಪ್ಲೇನ್ ಅಂದರೆ ಏನು? ಸೀಪ್ಲೇನ್ ಅಂತ ಹೇಳಿದರೆ ಹೆಚ್ಚಾಗಿ ವಿಮಾನಗಳು ಟೇಕ್ ಆಫ್ ಆಗುವಾಗ ಅದಕ್ಕೊಂದು ರನ್ವೇ ಅಂತ ಇರ್ತದೆ, ಹೌದಾ ಅಲ್ವಾ? ಆದರೆ ಈ ವಿಮಾನಗಳು ಅಥವಾ ಈ ಪ್ಲೇನ್ಗಳು
ಹೆಚ್ಚಾಗಿ ನದಿ ನೀರು ಅಥವಾ ಸಮುದ್ರದ ಮೇಲೆ ಟೇಕ್ ಆಫ್ ಅನ್ನು ಮಾಡಿಕೊಂಡು ಆ ನಂತರ ಅದು ಹಾರಾಟವನ್ನು ಮಾಡುವಂಥದ್ದು. ಸೊ ಇಂತಹ ಒಂದು ಟೂರಿಸಂಗೆ ಸಂಬಂಧಿಸಿದಾಗೆ ವಿಶಿಷ್ಟವಾಗಿ ನಮ್ಮ ಭಾರತದಲ್ಲಿ ಇದೊಂದು ಮೊದಲ ಪ್ರಯತ್ನದ ರೂಪದಲ್ಲಿ ಯಾವ ರಾಜ್ಯದಲ್ಲಿ ಇದನ್ನು ಆರಂಭಿಸ್ತಾ ಇದ್ದಾರೆ ಸೀ ಪ್ಲೇನ್ ಯೋಜನೆ ಅಥವಾ ಅದರ ಸರ್ವಿಸಸ್ ಅನ್ನು. ಆಪ್ಷನ್ ಎ ಒಡಿಶಾ, ಆಪ್ಷನ್ ಬಿ ಸಿಕ್ಕಿಂ, ಆಪ್ಷನ್ ಸಿ ಗುಜರಾತ್ ಹಾಗೂ ಆಪ್ಷನ್ ಡಿ ಕರ್ನಾಟಕ. ಸೊ ಇಲ್ಲಿ ನಿಮ್ಮ ಉತ್ತರ ಒಂದು ವೇಳೆ ಆಪ್ಷನ್ ಸಿ ಗುಜರಾತ್ ಆಗಿದ್ರೆ ದೆನ್ ಇಟ್ಸ್ ದ ರೈಟ್ ಆನ್ಸರ್. ಸೊ ಆ ಸೀ ಪ್ಲೇನ್ಗೆ ಸಂಬಂಧಿಸಿದ ಒಂದು ಫೈಲ್ ಫೋಟೋವನ್ನು ಈ ನನ್ನ ಸ್ಲೈಡಲ್ಲಿ ಹಾಕಿದ್ದೇನೆ. ಸೊ ನಿಮಗೆ ಕಾಣ್ಬೋದು ಹೇಗೆ ನೀರಿನಲ್ಲಿ ಅದು ವೇಗವಾಗಿ ಅದು ಮೊಮೆಂಟಮ್ ಅನ್ನು ಗಳಿಸಿ ಆ ನಂತರ ಅದು ಮೇಲ್ಗಡೆ ಅದು ಟೇಕ್ ಆಫ್ ಮಾಡುವಂಥದ್ದು. ಸೊ ದಿಸ್ ಇಸ್ ನಥಿಂಗ್ ಬಟ್ ಸೀ ಪ್ಲೇನ್. ಇದು ಸಾಮಾನ್ಯವಾಗಿರುವಂಥ ವಿಮಾನದಷ್ಟು ದೊಡ್ಡ ಗಾತ್ರ ಅಲ್ಲ, ಸರಿಸುಮಾರು 15ರಿಂದ 19 ಜನರನ್ನು ಮ್ಯಾಕ್ಸಿಮಮ್ ಆಗಿ ಅದನ್ನು ಕೊಂಡೊಯ್ಯುವಂಥ ಒಂದು ಸಾಮರ್ಥ್ಯ ಹೊಂದಿರುವಂಥ ಒಂದು ಪ್ಲೇನ್. ಸೊ ಹಾಗಾಗಿ ಹೆಚ್ಚಿನ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಇದನ್ನು ಪ್ರವಾಸೋದ್ಯಮವಾಗಿ ಅಥವಾ ಟೂರಿಸಂ ಇದಕ್ಕೋಸ್ಕರ ಅದನ್ನು ಬಹಳಷ್ಟು ಯಥೇಚ್ಛವಾಗಿ ಬಳಸ್ತಾರೆ. ಸೊ ದಿಸ್ ಇಸ್ ದ ಫೈಲ್ ಫೋಟೋ ಆಫ್ ಅ ಸೀ ಪ್ಲೇನ್. ಸೊ ಭಾರತದಲ್ಲಿ ಗುಜರಾತ್ ರಾಜ್ಯ, ಓಕೆ, ಸೊ ಗುಜರಾತ್ ರಾಜ್ಯದಲ್ಲಿ ಇದನ್ನು ಲಾಂಚ್ ಮಾಡಲಿಕ್ಕಿದ್ದಾರೆ. ಸೊ ಸರ್ದಾರ್ ವಲ್ಲಭ್ ಭಾಯ್ ಪಟೇಲ್ ಅವರ ಜನ್ಮ ದಿನಾಚರಣೆಯಾದ ಅಕ್ಟೋಬರ್ 30ರಂದು ಅಹಮದಾಬಾದ್ನ ಸಬರ್ಮತಿ ನದಿಯ ಕೆವಾಡಿಯಾದ ಏಕತೆ ಪ್ರತಿಮೆಗೆ ಸಂಪರ್ಕಿಸುವ ಗುಜರಾತ್ನಲ್ಲಿ ಅಹಮದಾಬಾದ್ದಿಂದ ಇದು ಏಕತೆ ಪ್ರತಿಮೆ ಇರುವಂಥ ಒಂದು ಪ್ಲೇಸ್ಗೆ ಇದನ್ನು ಸೇವೆಯ ರೂಪದಲ್ಲಿ ಮೊದಲನೇದಾಗಿ ಆರಂಭಿಸುವಂಥ ಒಂದು ನಿರ್ಧಾರವನ್ನು ಮಾಡಲಾಗಿದೆ. ಸೊ ಅದಲ್ಲದೆ ಅಹಮದಾಬಾದ್ನಿಂದ ಈ ಒಂದು ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಲ್ಲಿರುವಂಥ ಆ ಒಂದು ಸ್ಥಳಕ್ಕೆ ಇರುವಂಥ ಒಂದು 4ರಿಂದ 5 ಗಂಟೆಗಳ ಏನು ಕಾಲ ನಮಗೆ ಕ್ರಮಿಸಲಿಕ್ಕಿದೆ ಅದನ್ನು ಕೇವಲ 1 ಗಂಟೆಯಲ್ಲಿ ನಾವು ಕ್ರಮಿಸಲಿಕ್ಕೆ ಆಗುವಂಥದ್ದು. ಸದ್ಯಕ್ಕೆ ಈ ಸೇವೆಯನ್ನು ಸ್ಪೈಸ್ ಜೆಟ್ ಕಂಪನಿಯವರು ಆಪರೇಟ್ ಮಾಡಲಿಕ್ಕಿದ್ದಾರೆ. ಆ್ಯಂಡ್ ಸರಿಸುಮಾರು 19 ಸೀಟರ್ ಇರುವಂಥ ಇದೊಂದು ಸೀ ಪ್ಲೇನ್ ಆ್ಯಂಡ್ ಇಟ್ ಕ್ಯಾನ್ ಅಕಾಮಡೇಟ್ ಅಂದರೆ 14 ಪ್ಯಾಸೆಂಜರ್ಸ್ ಮತ್ತು ಪೈಲಟ್ಗಳನ್ನು ಒಟ್ಟು ಸೇರಿ. ಸೊ 19 ಸೀಟರ್ ಪ್ಲೇನ್ನ ಮೂಲಕ ಈ ಒಂದು ಆಪರೇಷನ್ ಅನ್ನು ಮೊದಲ ಬಾರಿಗೆ ಗುಜರಾತ್ನಲ್ಲಿ ಪ್ರಾರಂಭಿಸ್ತಾ ಇದ್ದಾರೆ. So this is all about today's GK snippets. So ಇನ್ನಷ್ಟು ಹೆಚ್ಚಿನ ವಿವರಗಳೊಂದಿಗೆ ಅಥವಾ ಹೆಚ್ಚಿನ ಒಂದು ಕ್ವೆಶ್ಚನ್ಸ್ ಜೊತೆ ನಾನು ಮುಂದಿನ ತರಗತಿಗಳಲ್ಲಿ ಅಥವಾ ನಾಳೆ ನಿಮ್ಮ ಜೊತೆ ಪುನಃ ಹಾಜರಾಗ್ತೇನೆ. ಸೊ ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಹ್ಯಾವ್ ಎ ನೈಸ್ ಡೇ. ಅದಲ್ಲದೆ ಎಲ್ಲರೂ ಕೂಡ ನಿಮಗೆ ಒಂದು ವೇಳೆ ಚಾನೆಲ್ ಇಷ್ಟ ಆದರೆ ದಯವಿಟ್ಟು ಸಮರ್ಥ ಭಾರತ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಐ ವಿಲ್ ಸೈನ್ ಆಫ್. ಹ್ಯಾವ್ ಎ ನೈಸ್ ಡೇ.